H16 ನ್ಯೂಸ್ ಅರ್ಧತಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಜೋ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ಇವತ್ತು ಭಾಳ ವಿಶೇಷವಾದ ದಿನ. ಯಾಕಂದರೆ ಕಲಾಕಾರರ ಬಗ್ಗೆ, ಅದಕ್ಕಿಂತಲೂ ಮುಖ್ಯವಾಗಿ ಕಲಾಕಾರ ಕೊಟ್ಟಿರುವಂಥ ಕಲೆಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಉತ್ತರ ಕನ್ನಡದಲ್ಲಿ ಬಹಳ ದೊಡ್ಡ ಪ್ರಸಿದ್ಧಿ ಪಡೆದಂಥ ಸತ್ಯವಾನ ಸಾವಿತ್ರಿ ಈ ಬಯಲಾಟದ ಬಗ್ಗೆ, ಈ ಬಯಲಾಟದಲ್ಲಿ ಬಂದುವಂಥ ಕಲಾಕಾರರ ಬಗ್ಗೆ, ಅವ್ರ ಬದುಕಿನ ಬಗ್ಗೆ, ಅವರ ಏರಿಳಿತಗಳ ಬಗ್ಗೆ, ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಸ್ವಲ್ಪ ಎಷ್ಟು ಸಾಧ್ಯನೋ ಅಷ್ಟು ಒಂದು ಪರಿಚಯ ಏನ್ರಿ, ಬೇಡ ವಿಶ್ಲೇಷಣೆ ಏನ್ರಿ, ಅದು ನಿಮಗೆ ಬಿಟ್ಟಂಥ ವಿಷಯ. ಯಾಕಪ್ಪ ಅಂತಂದ್ರೆ ಒಬ್ಬ ಕಲಾಕಾರ, ಒಬ್ಬ ಕಲಾವಿದ ಯಾವ ರೀತಿಯಾಗಿ ಬೆಳಿತಾನೆ, ಯಾವ ರೀತಿಯಾಗಿ ತನ್ನಂಥ ಜನರ ಮುಂದೆ ಇಡ್ತಾನೆ ಅನ್ನೋಂಥ ಭಾಳ ಮಹತ್ವದಾಗ್ತದೆ. ಆ ದಿಶೆಯಲ್ಲೇ ಗಜಾನನ ಬಯಲಾಟ ಸಂಘ ಅಂಥೇಳಿ ಒಂದು ದೊಡ್ಡ ಗೋಕಾಕದಲ್ಲೇ ಸಂಘಟನೆ ಸಂಘಿತ್ತು. ಅದರ ಮೂಲಕ ಈ ಬಯಲಾಟ ಸತ್ಯವಾನ ಸಾವಿತ್ರಿ ಅಥವಾ ಇನ್ನುಳಿದ ಕೆಲವೊಂದು ನಾಟಕಗಳನ್ನ, ಬಯಲಾಟಗಳನ್ನ ಆಡ್ತಾಯಿದ್ರು. ಆ ಸತ್ಯವಾನ ಸಾವಿತ್ರಿ ವಿಶೇಷವಾಗಿ ಇಲ್ಲಿ ಭಾಳ ಪ್ರಸಿದ್ಧವಾದಂಥದ್ದು. ಅದರಲ್ಲೂ ಮುಖ್ಯವಾಗಿ ಇಲ್ಲಿ ನಮ್ಮ ಹಿಂದಿನ ಮಾಜಿ ಈ ಗೋಕಾಕ್ ನಗರಸಭೆ ಅಥವಾ ಆವತ್ತಿನ ಮುನ್ಸಿಪಾಲ್ಟಿ ಅಧ್ಯಕ್ಷರಾಗಿದ್ದಂಥ ನಿಂಗಯ್ಯ ಸಂಗಯ್ಯ ಪೂಜಾರಿ ಅವರು ಅದರಲ್ಲಿ ಒಂದು ಅದ್ಭುತವಾದ ಪಾತ್ರವನ್ನು ಮಾಡ್ತಾಯಿದ್ರು. ಇವತ್ತಿಗೂ ನೆನಪುಗಳಿದ್ದಾವೆ. ಅಂಥ ಎಲ್ಲ ನೆನಪುಗಳನ್ನು ಇವತ್ತು ಸ್ವಲ್ಪ ಮೆಲಕ್ಕೆ ಹಾಕೋ ಸಲುವಾಗಿ, ಯಾಕಂದರೆ ಇತಿಹಾಸ ಮೆಲಕ್ಕೆ ಹಾಕಬೇಕಾಗ್ತದೆ. ಬಂದು ಹೋಗಿದ್ದಾರೆ ಈಗಾಗಲೇ ಕೆಲವೊಬ್ಬರು ಇದ್ರಲ್ಲಿ, ಏನೋ ಒಬ್ಬರು ಇರಬಹುದಿಲ್ಲ ಅಂತಲ್ಲ. ಆದರೆ ಹೆಚ್ಚಿಗೆ ಇಲ್ಲಿ ಇದ್ದಂಥ ಒಂದಿಷ್ಟು ಕಲಾಕಾರರ ಬಗ್ಗೆ, ಅವ್ರ ಬಗ್ಗೆ ಸ್ವಲ್ಪ ಸಣ್ಣ ಬಲ್ಲಂತ ನಮ್ಮ ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿ ಅವರು ನಿಮ್ಮೊಂದಿಗೆ ಮಾತಾಡಬೇಕಂತ ಬಯಸ್ತಾ ಇದ್ದಾರೆ, ಹೇಳೋಕ್ಕಂತ ಬಯಸ್ತಾ ಇದ್ದಾರೆ, ವಿಶ್ಲೇಷಣೆ ಮಾಡೋಕ್ಕಂತ ಬಯಸ್ತಾ ಇದ್ದಾರೆ. ಕಲಾಕಾರರ ಪ್ಲಸ್ ಆ್ಯಂಡ್ ಮೈನಸಸ್ ಮಾತಾಡುವಂಥ ಸಾಹಿತ್ಯಗಳು ಇದ್ದಾವೆ. ನೋಡಿ ಏನು ಮಾತಾಡ್ತಾರೆ ಸರ್. ಏನು ನಿಮಗೆ ಇವ್ರು ಹೆಂಗೆ ಕಂಡಿದ್ದಾರೆ ನಿಮ್ಮೆಲ್ಲ ಕಲಾಕಾರರು? ಸರ್ ನಮಸ್ಕಾರ ಸರ್. ಕಲಾ ಪ್ರೇಮಿ, ಕಲಾ ರಸಿಕರಿಗೆ ಎಲ್ಲರಿಗೂ ಕೂಡ ನನ್ನ ಭಕ್ತಿ ನಮಸ್ಕಾರ ಸರ್. ಆತ್ಮೀಯರೇ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂಥೇಳಿ ಒಂದು ಮಾಹಿತಿ ಸರ್. ತಾವು ಹೇಳಿದಂಥ ಸರ್, ನಮ್ಮ ಈ ಗೋಕಾಕ್ ಪರಿಸರದೊಳಗಡೆ ಹಾಂ ಸರ್, ಭಾಳಷ್ಟು ತಂಡಗಳು ಹುಟ್ಟಿ ತಮ್ಮದೇ ಅಂತ ಒಂದು ಕಲಾ ಪೌರ್ಣಿಮೆಯನ್ನು ಮೆರೆದವು ಸರ್. ಆ ಎಲ್ಲ ಕಲಾ ತಂಡಗಳ ಬಗ್ಗೆ ಮಾತಾಡ್ಕೋತ ಹೋಗೋಣ ಸರ್. ಅದರಲ್ಲಿ ಸರ್ ಇವತ್ತು ನಮ್ಮ ಪೂಜ್ಯ ಗುರುಗಳು ದಿವಂಗತ ಮಾರುತಿ ಭೀಮಪ್ಪ ತಟ್ಟಿಮಣಿ ಮಾಸ್ತರ್ ಅಂತೇಳಿ ಅವ್ರಿಗೆ ಕರಿತಾ ಇದ್ರು ಸರ್. ಅವ್ರದ್ದು ಶ್ರೀ ಗಜಾನನ ಬಯಲಾಟ ಸಂಘ ಅಂಥೇಳಿ ಅವ್ರು ಕಟ್ಟಿಕೊಂಡ್ರಿ. ಅದರ ಮುಖಾಂತರವಾಗಿ ಸರ್ ಅವರು ಕರ್ನಾಟಕ, ಮಹಾರಾಷ್ಟ್ರದ ಹಳ್ಳಿ ಪಟ್ಟಣಗಳಲ್ಲಿ ಕಾರ್ಯಕ್ರಮಗಳನ್ನು ಬಹಳಷ್ಟು ಮಾಡಿದ್ದಾರೆ ಸರ್. ಸರ್ ಮೊದಲು ಏನಾಯ್ತಂದ್ರೆ ಈ ಜಾನಪದ ಕಲೆಗಳು ಏನಿತ್ತಂದ್ರೆ ಜನಮಾನಸಕ್ಕೆ ಭಾಳ ಹತ್ತಿರವಾಗಿದ್ದು. ಆವಾಗ ರೇಡಿಯೋ ಬಿಟ್ಟರೆ ಹಾಂ ಸರ್, ಉಳುಕಿದ ಯಾವ ಮಾಧ್ಯಮ, ಈ ಟಿ ವಿ ಆಗಲಿ, ಬೇರೆ ಇಂಥ ಮೊಬೈಲ್ ಆಗಲಿ, ಯಾವುದು ಹಾವಳಿ ಇರಲಿಲ್ಲ ರೀ. ಇದು ನಾನು ಮಾತಾಡೋದ್ರಿ 1982ನೇ ಇಸ್ವಿ. ಯಾಕಂದ್ರೆ ನಾನು ಸಂಕೇಶ್ವರ ದೂರವಾಣಿ ಇಲಾಖೆಯಿಂದ ಟ್ರಾನ್ಸ್ಫರ್ ಆಗಿ ಬಂದದ್ದು 1982. ಆವಾಗಿಂದ ನನಗೆ ಎಷ್ಟು ಗೊತ್ತೈತೆ ಆಗಿಂದ ಹೇಳಕತ್ತೀನಿ ಸರ್. ಅದಕ್ಕಿಂತ ಪೂರ್ವದ ಬಗ್ಗೆ ರೀ ನಾನು ಕೇಳಿದ್ದೇನೆ ರೀ. ಅದನ್ನು ನಾವು ಇದು ಮಾಡಿ ಮಾತಾಡ್ಬೋದು ಸಂಘದ ಬಗ್ಗೆ. ಆದರೆ ಈಗ ಈ ನಮ್ಮ ಶ್ರೀ ಗಜಾನ ಬಯಲಾಟ ಸಂಘದ ಕುರಿತನೇ ಯಾಕೆ ನಾನು ಮಾತಾಡಕತ್ತೇನೆ ಅಂತಂದ್ರೆ ಸರ್, ಈ ಗಜಾನ ಬಯಲಾಟ ಸಂಘದ ಸತ್ಯವಾನ ಸಾವಿತ್ರಿ ಏನಿದೆ ಸನ್ನಾಟದ ಐತಲ್ಲ, ಇದರ ಮೂಲಕ ಸರ್ ನಾನು ಅನ್ನ ಊಟ ಮಾಡಿದ್ದೇನೆ ರೀ. ಹೀಗಾಗಿ ಸರ್ ಇದಕ್ಕೊಂದು ಕೃತಜ್ಞತಾ ಭಾವ ರೀ. ಇದರ ಕುರಿತು ಸರ ನಾನೊಂದು ಪುಸ್ತಕ ಸಂಪಾದನೆಯೂ ಮಾಡಿದ್ದೇನೆ ರೀ. ಯಾಕಂದ್ರೆ ಸರ್, ಹನ್ನಿಕೇರಿ ಶಿವಾನಂದ ಕವಿ ಅಂತೇಳಿ ಸರ್, ಯಲ್ಲಪ್ಪ ಮುನ್ನೆಣ್ಣೆ ಅನ್ನುವಂಥ ಗೌಟಿ ಶಾಲೆ ಮಾಸ್ತರ್ ಅವ್ರು ಈ ಸತ್ಯವಾನ ಸಾವಿತ್ರಿ ಗೌಟಿ ಅಂದ್ರೆ ಸರ್ ಅವಾಗ ರೀ ಅವ್ರ ಪಗಾರ ಇರ್ತಕ್ಕಲ್ರಿ. ಈ ಹಳ್ಳಿ ಒಳಗೆ ಏನು ಮಾಡ್ತಾರೆ, ಒಂದು ಗುಡಿಯಾಗಲಿ ಒಂದು ಗುಂಡಾರದಾಗಲಿ ಎಷ್ಟು ಸಾಧ್ಯ ಆದಷ್ಟು ಅವ್ರನ್ನ ಸಾರ್ವಜನಿಕರು ಏನು ಮಾಡ್ತಿದ್ರಲ್ಲ, ಮಕ್ಕಳಿಗೆ ಶಿಕ್ಷಣ ಒಂದು ಕೊಡಿಸ್ಬೇಕು ಅಂತೇಳಿ ಒಬ್ಬ ಯಾರೋ ವಿದ್ಯಾಬಲ್ಲವಂತ ಅವ್ನು ಕರ್ಕೊಂಡು ಬಂದ್ರಿ. ಅವನನ್ನು ಗುರು ಅಂಥೇಳಿ ಮನ್ನಿಸಿ ಅವಾಗ ತಾವ ಎಷ್ಟು ಸಾಧ್ಯ ಅಷ್ಟು ಕಾಳ ಕಡಿ ಏನು ಬೇಕು ಅದನ್ನೆಲ್ಲ ಒದಗಿಸಿ ಕೊಟ್ರಿ. ಅವು ತಮ್ಮಲ್ಲೇ ಇಟ್ಕೊಂಡು ಅವ್ರ ಕಡೆಯಿಂದ 4 ಅಕ್ಷರಗಳು ಮಕ್ಕಳಿಗೆ ಕಲಿಸ್ಕೊತಿದ್ರು ರೀ. ಹೀಗೆ ಅವ್ರಿಗೆಲ್ಲ ಎಂತಾರೆ, ಅವ್ರಿಗೆ ಪಗಾರ ಸರ್ಕಾರ ಪಗಾರ ಇರ್ತಿರ್ಕಿಲ್ಲ. ಗೌಟಿ ಶಾಲೆ ಮಾಸ್ತರ ಅಂತ ಯಲ್ಲಪ್ಪ ಮುನ್ನೆಣ್ಣೆಯವ್ರಿ ಹಣ್ಣಿಕೆರೆ ಗ್ರಾಮದವರು.
ಅವರು ಪುಣ್ಯಾತ್ಮರಿ ಕೋದಾನಪುರ ಮತ್ತು ಹುಣಸಿಕಟ್ಟಿ ಕೆಲವೊಂದು ಕಡೆ ಎಲ್ಲ ಅವ್ರ ಮಕ್ಕಳಿಗೆ ಕಲಿಸಿದಾರೆ ರೀ. ಆವಾಗ ಏನಾಕೈತೆ ಅನ್ಸ ಅವ್ರಿಗೆ ವಿಶೇಷವಾಗಿ ಅಧ್ಯಯನ ಕಡೆ ಹೆಚ್ಚು ಲಕ್ಷ್ಯ ಕೊಡ್ತಿದ್ದಾರೆ ರೀ. ಗೌಂಟಿ ಶಾಲೆ ಮಾಸ್ತರಾಗಿ ಅಕ್ಷರ ಬಲ್ಲವ್ರು ರೀ. ಪುಣ್ಯಾತ್ಮರು ಸರ ಮೊದಲಿನ ಕೆಲವೊಂದು ಪುರಾಣಗಳನ್ನು ಓದಿರಿ ಮತ್ತು ಕೆಲವೊಂದು ಶಾಸ್ತ್ರಗಳನ್ನು ತಿಳ್ಕೊಂಡು ಅವನ್ನೆಲ್ಲ ಏನು ಮಾಡ್ತಾರೆ ತಮ್ಮದೇ ಅಂತ ಒಂದು ಶೈಲಿಯೊಳಗೆ ರೀ ಸಾಮಾನ್ಯ ಮಂದಿರಿಗೆ ಗೊತ್ತಾಗೋ ಸಲುವಾಗಿ ಅವರು ಬಯಲಾಟಗಳನ್ನು ಬರೆದ ಸರ್. ಯಾಕಂದ್ರೆ ಈ ಬಯಲಾಟಗಳು ಏನಾಗ್ತಾವೆ ಅಂದ್ರೆ ಸರ್ ಸಾಮಾನ್ಯರಿಗೆ ಹತ್ತಿರ ಆಗ್ತಾವ್ರಿ. ಆಡು ಭಾಷೆಯಲ್ಲಿ ಈಗ ನಂಗೆ ಒಂದಿಷ್ಟು ಏನಪ್ಪ ಅಂದ್ರೆ ಹಾಂ ಸರ್ ಯಾವ ಮೀಡಿಯಾ ಇಲ್ಲ ಯಾವ ಏರಿಯಲ್ಲ ಅಂದ್ಕೊಳ್ಳಿ ಸರ್ ಜನಕ್ಕೆ ಭಾಳ ಆಸಕ್ತಿ ಮನೋರಂಜನೆ ಆಗ್ತೈತೆ ರೀ. ಮತ್ತು ಹಬ್ಬ ಹರಿದಿನದಂತೆ ಜಾತ್ರೆ ಉತ್ಸವದೊಳಗೆ ಇವನ್ನ ಬೆಳತನ ಕಚ್ಚಿಬಿಟ್ಟು ಸರ್ ಒಂಥರ ಔಷಧಿ ಹೆಂಗೆ ಗೊತ್ತಿಲ್ಲ ಸರ್. ಈಗೊಂದು ಅಲ್ಲಿ ಆಟ ಆಗತೈತೆ ಅಂದ ಕೂಡಲೇ ಆಗಾವ್ ಬಂದವರು ತಮ್ಮ ಜಾಗ ಹಿಡ್ಕೊತಿದ್ರು. ಏನು ಚಾಪಿನೋ ಕೌದಿನೋ ಹಳ್ಳಿ ಒಳಗೆ ಹೆಂಗೆ ಸರ್ ಎಷ್ಟು ಆನಂದವಾಗಿ ನೋಡ್ತಾ ಇದ್ರು ಅಂದ್ರೆ ಸರ್ ಕೆಲವು ಮಂದಿ ಹುಡುಗರು ಏನು ಬಂದು ಹಾಸಿಗೆ ಕೂರ್ತಿನ ಆಟ ಶುರು ಆಗೋಕ್ಕಿಂತ ಮೊದಲು ಬಂದು ಕೂತವ್ರಿ. ಆಟ ಮಂಗಳ ಆದಕ್ಕೂ ಆವಾಗ ಎಬ್ಸೋದು ಅವ್ರನ್ನ. ಯಾಕಂದ್ರೆ ಸಣ್ಣ ಮಕ್ಕಳು ರೀ ಅವ್ರಿಗೆ ಅಂದ್ರೆ ಆವಾಗ ಮಲ್ಕೊಂಡ್ರಿ ಆವಾಗ ಹಂಗೆ ಪರಿಸ್ಥಿತಿ ಇತ್ತು ಸರ್. ಆದರೆ ಕಲೆ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿ ಸರ್. ಇಂಥ ಗೌಂಟಿ ಶಾಲೆ ಮಾಸ್ತರ್ ನಾವು ಬರೆದು ಅಷ್ಟೇ ಬಿಟ್ಟಿಲ್ಲ ಸರ್. ಅವರು ಕಲಿಸಿದಾರೆ ತಾವು ಎಲ್ಲೆಲ್ಲಿ ಊರಾಗದಾರೆ ಕಲಿಸಿದಾರೆ. ಆ ಜನ ಆಸಕ್ತಿಯಿಂದ ಕಲಿತಾ ಇದ್ದಾರೆ ರೀ. ಹಾಗೆ ಸರ್ ಅವರು ಯಲ್ಲಪ್ಪ ಮುನ್ನೆಣ್ಣಿ ಗುರುಗಳ ಒಂದು ಕಥೆನ ಇದು ಸತ್ಯವಾನ ಸಾವಿತ್ರಿ ಸರ್. ಇದನ್ನು ನಮ್ಮ ಊರನವರು ತೊಗೊಂಡು ಬಂದು ಮೊದಲ ಒಂದು ನಾಗನಾಥ ಬಯಲಾಟ ಸಂಘ ಅದ್ರ ಬಗ್ಗೆನೂ ಮಾತಾಡೋಣ ಸರ್. ಅವ್ರು ತಂದರು. ಅವರೊಳಗನ ಇವರು ಮಾರುತಿ ಮಾಸ್ತರ್ ಅವರು ಸಾವಿತ್ರಿ ಪಾತ್ರ ಮಾಡ್ತಿದ್ರಿ. ಹಾಂ ಸರ್ ಏನೋ ಒಂದು ಯಾಕಂದರೆ ಅವರೆಲ್ಲ ಒಂದೇ ಫ್ಯಾಮಿಲಿ ಇದ್ದಂಗೆ ಇದ್ರು ರೀ. ಸಹಜ ರೀ ಲೋಕೋ ಬೆಂಡರಿ ಒಂದು ಸ್ವಲ್ಪ ಒಡಕಾಗಿ ಅವ್ರು ಸ್ವತಂತ್ರ ಅಂತ ಒಂದು ಗಜಾನ ಬಯಲಾಟ ಸಂಘ ಅಂತೇಳಿ ಮಾಡಿಕೊಂಡ್ರಿ. ತಮಗೆಲ್ಲ ಸರ್ ಗುರುಶೇಖರ ಬರ್ಬರಿ ಅಂಥೇಳಿ ನಮ್ಮ ಅಜ್ಜಾರು ಅವರು ಸಿದ್ಧಾರೂಢರ ಭಕ್ತರಿ. ಅವರು ತಮ್ಮದೇ ಅಂತ ಒಂದು ಈ ಅಪ್ಸರಾ ಹೋಟೆಲ್ ಅಂತ ಅದಕ್ಕೆ ಬಾಜುಕನ ಅವ್ರದ್ದೊಂದು ಅಂಗಡಿ ಇತ್ತು. ಅವರ ಮಕ್ಕಳು ಸ್ಟೇಷನರಿ ಅಂಗಡಿ ಇಟ್ಟರು. ಹಿಂದಗಡೆ ಅವರು ಸಿದ್ಧಾರೂಢ ಒಂದು ಇಟ್ಕೊಂಡು ಭಜನ ಮಾಡ್ತಾಯಿದ್ರಿ. ಅಲ್ಲಿ ಹಿರಿಯರೆಲ್ಲ ಸರ್ ಏನು ರೀ ನಮ್ಮ ರೀ ಬಸವಂತಪ್ಪ ಕುರುಬೇಟ್ ಅಂತೇಳಿ IOS ಇದ್ರು ಸಾಹೇಬ್ರ, ಮತ್ತು ನಮ್ಮ ಪರಗೋಡಪ್ಪ ಪಾಟೀಲ್ ಅಂತೇಳಿ ಅವರು ಡಾಕ್ಟ್ರಿಗೆ ಮಾಡ್ತಿದ್ರಿ. ಅಂದರೆ ಒಟ್ಟು ಹಳೆ ಹಿರಿಯ ಮನುಷ್ಯರೆಲ್ಲ ಕೂಡ್ಕೊಂಡ್ರಿ. ಅಂದರೆ ಇದು ಅವರವ್ರ ವಯಸ್ಸಿಗೂ ಕೂಡ್ಕೊಂಡು ಅಲ್ಲಿ ಸಿದ್ಧಾರೂಢ ಭಜನ ಮಾಡೋರಿ. ಹಾಂ ಸರ್ ಅಂಥ ವೇಳೆಗಳಿಗೆ ಇವ್ರು ಏನು ಮಾಡಿದ್ರೆ ಇವ್ರಿಗೆ ಒಂದು ಬೇಕಾದ್ರೆ ಒಂದು ಸ್ಥಾನ ತಾಲೀಮ್ ಮಾಡಕ್ಕಂತೇಳಿ ಅವ್ರ ಭಜನಾ ಮೂಲಕಲ್ಲಿ ಇವ್ರು ತಾಲೀಮ್ ಮಾಡ್ತಿದ್ರು. ತಾಲೀಮ್ ಅಂದರೆ ಪ್ರಾಕ್ಟೀಸ್ ಮಾಡೋದು ರೀ. ಹಂಗೆ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಏನಾದರೂ ಕಂಠಪಾಠ ಮಾಡೋಕೆ ಒಂದು ಅದು ಏಕದಮ್ ಪ್ರದರ್ಶನ ಮಾಡೋಕೆ ಆಗೋಲ್ಲ ರೀ. ಅಲ್ಲಿ ಇವ್ರು ಏನು ಮಾಡ್ತಾರೆ ಹೊಸ ಮೇಳ ಕಟ್ಟಿರೋದು ಕೂಲಿ ಸರ ಎಲ್ಲ ಹೊಸ ಕಲಾವಿದರಿಂದ ಎಲ್ಲರೂ ಕೂಡ್ಕೊಂಡು ಮಾಡ್ಕೋತ ಇರುವಾಗ ರೀ ಅದು ಇವರು ಭಾಳ ಒಂದು ಒಳ್ಳೆಯ ಕಲಾವಿದರು ಸರ್. ಯಾಕಂದರೆ ಅವ್ರಿಗೆ ಭಾಳ ವರ್ಷಗಳಿಂದ ಮಾಡ್ಕೋತ ಬಂದವ್ರು ರೀ. ಅನುಭವಿ ಭಾಳಿದ್ರು. ಆದರೆ ಏನಾಯ್ತಂದ್ರೆ ಅವ್ರ ಸಂಘದೊಳಗೆ ಅನ್ಕೊಂಡ್ರಿ ಒಬ್ಬ ಸತ್ಯವಾನ ಪಾತ್ರ ಮಾಡೋವೊಬ್ಬ ಸ್ವಲ್ಪ ಏಕಾಏಕಿ ಬಿಟ್ಟು ಹೋಗ್ಬಿಟ್ಟ. ಅಸ ಆಗೋದನ್ನ ರೀ. ಹಾಂ ಆ ವೇಳೆ ಇವ್ರು ಎಲ್ಲರೂ ಸಪ್ ಮಾರಿ ಹಾಕೊಂಡು ಕೂತಿದ್ರಿ. ನಮ್ಮ ಬರಬಾರಿ ಅಜ್ಜ ಇದ್ರು ರೀ, ಪರಡಪ್ಪ ಅಜ್ಜರ್ ಇದ್ರು ರೀ, ಮತ್ತು ನಮ್ಮ ಕುರ್ಬೇಟ್ ಸಾಹೇಬ್ರ ಹಂಗೆಲ್ಲ ಇದ್ರು ರೀ. ನಾನು ನಮ್ಮ ಹುಡುಗನ ಸಣ್ಣ ಹುಡುಗ ಈಗ ಹೆಂದ್ರಿಗೆ ಇರೋನಲ್ಲ ಅವ್ನು ಸಣ್ಣ ಇದು ಕರ್ಕೊಂಡು ಕೇಳಕ್ಕೆ ಹೋಗಿ ಕೇಳಿಸಿಟ ಅವ್ರು ಅವಾಗ ಏನು ಹೇಳಿದ್ರು ಯಾಕ್ರೆ ಹಿಂಗೆ ಯಾಕೆ ಕೂತಾ ಇರುತ್ತೆ ಎಲ್ಲರೂ ಕೂಲಿ ಇಲ್ಪ ತಮ್ಮ ಹಿಂಗಾಗೈತಿ ಹಿಂಗೆ ಅಂತ ಹೇಳಿ ಇವ್ರು 4 ಆಟ ಹಿಡ್ದಿದ್ರು. ಅವಾಗಂದ್ರೆ ಇವ್ರು ಮೂರ್ಸ್ ಮೇಲೆ ಆಟ ರೀ. ಅನುಕೂಲ ಎಲ್ಲಿ ಅಂದ್ರೆ ಗಿಜವಾಣಿ, ತನೆವಾಡಿ, ಅರಳಗುಂಡಿ, ಕರೋಶಿ. ಮತ್ತು ಈ ಸಾರಿ ಹಿಡಿದ ಈ ಸಾರಿ ಅಂದ್ರೆ ಏನ್ರಿ ರೊಕ್ಕ ತೊಗೊಂಡದ್ದು. ಅಲ್ಲಿ ಹೋಗಲಿಲ್ಲ ಅಂದ್ರೆ ಅವ್ರನ್ನ ಅವ್ರಿಗೆ ಮಾಡ್ತಾರೆ. ಹೀಗಾಗಿ ತಮ್ಮ ಮತ್ತು ಒಂದೊಂದು ಆಯ್ತು ಕರೀ ಆ ಕಡೆ ಮಂದಿ ಈ ಕಡೆ ಬರೋಂಗಿಲ್ಲ. ಒಂದೊಂದು ತಂಡದೊಳಗೆ ರೀ ಒಂದು ಸೂಕ್ಷ್ಮ ಇರ್ತಾವ್ರವ. ಅದಕ್ಕೆ ಹಂಗಾರ ಮಾಡಿ ನೀ ಹುಡುಗ ಪಾಡದೆ ಮತ್ತು ಸತ್ಯವಾನ ಪಾತ್ರ ಮಾಡಿಬಿಡು ಹೇಳ್ತೇನೆ ರೀ. ಯಾಕಂದ್ರೆ ನಮ್ಗೆ ಮಾಡಕ್ಕೆ ಬರ್ಬೇಕಲ್ರಿ. ಯಾಕಂದ್ರೆ ಇಲ್ಲಪ್ಪ ನೋಡು ನನಗೆ ಹಾಡಕ್ಕೂ ಬರೋಂಗಿಲ್ಲ ರೀ ಏನೋ ಹೋಯ್ಕಲ್ಲೆ ಒಬ್ಬರ ಭಾಳಪ್ಪ ಕದಮ್ ಅಂತ ಒಬ್ಬರೇ ಹಿರಿ ಮನುಷ್ಯ ಅದ್ರಿ. ಅವ್ನು ಕಂಟು ಭಾಳ ಚಲೋ ಐತ್ರಿ. ಮೊದಲು ನಾರದ ಪಾತ್ರ ಮಾಡ್ತಿದ್ರಿ. ಅವ್ರು ಹೇಳಿ ಸಾಹೇಬ್ರ ನೀವೇನು ಕಾಳಜಿ ಮಾಡಬೇಡ್ರಿ, ನೀವು ಸುಮ್ಮನೆ ಬಣ್ಣ ಹಚ್ಕೊಂಡು ಮುಂದೆ ನಿಂತು ಸಾಕ ನಾನೆಲ್ಲ ಹಾಡ್ತಾನೆ ಏನು ಒಂದು 2 ಮಾತು ಮಾತಾಡಿಬಿಟ್ರಿ ಎಲ್ಲರೂ ಕೊಡ್ಕೊಂಡು ಮಗ ದಾಡ್ಸು ಒಬ್ಬ ನಿತ್ರ ಸಾಕಂತಂದ್ರೆ ನನಗೂ ಉಳ್ಕಿದವ್ರಿ ಪರಗಡಪ್ಪಜ್ಜ ಪಾಟೀಲ್ ರೀ, ಮತ್ತು ನಮ್ಮ ಬರಬರಿ ಅಜ್ಜಾರ ರೀ, ಮತ್ತು ಕುರುಬೇಟ್ ಸಾಹೇಬ್ರ ರೀ. ಈ ಹುಡುಗ ಮಾಡು ಯಾಕಂತಂದ್ರೆ ಕಟ್ಟಾಗೈತಿ ಪಾಪ, ಈ ರೊಕ್ಕ ಇರಲಿಲ್ಲ ಅಂದ್ರೆ ನಮ್ಮ ಕಡೆ ಇಲ್ಲ ಮತ್ತೊಬ್ಬರ ಕಡೆ ಇಷ್ಟು ಕೊಡಕ್ಕೆ ಬರ್ತೈತಿ. ಈಗ ಅವ್ರು ಮತ್ತೊಂದು ಕಂಪ್ನಿ ಐತಿ ಅವ್ರಿಗೆ ಇದಿರ್ತೈತಿ. ಹೆಂಗಾರ ಮಾಡಿ ಮಾಡು ಅಂತ ಅನುಕೂಲೆ
ಮತ್ತು ಹೆಂಗೆ ರೈತಗಳು ಎರಡು ಸರಿ ಎರಡು ಒಂದು ಸ್ವಲ್ಪ ಬರ್ಕೋತೀನಿ ರೀ ಮತ್ತು ನನಗೆ ಒಟ್ಟು ಎಷ್ಟು ಬಂದಟ್ಟು ಮಾತಾಡ್ಕೊತ ಹೋಗೋ ಅಂತ ಹೇಳಿ ಮಾಡಪ್ಪ ಅಂತಂದ್ರೆ ಕೂಡ ಅದು ಬಾಯಿನ ಸರಿ ಅವಿಂದ ಹಾಡೋರು ಹಾಡತ್ತಂದ್ರೆ ನಾವು ಮಾಡ್ತದೆ ಒಂದು ಬಂದದ್ದು ಮಾತಾಡ್ಕೋತ ನಂದು ಏನಿಗೆ ಸಹ ಅವಾಗ 4 ಆಟಕ್ಕೆ ರೀ ನನಗೆ ಅದು ಚಲೋನೋ ಕ್ಯಾಟು 400 ರೂಪಾಯಿ ಕೊಟ್ಟರು ಅವ್ರು. ಐಟಮ್ ದೊಡ್ಡ ಅಮೌಂಟ್ ಅಲ್ಲ ಸರ್ ನನಗೆ ಎಷ್ಟು 260 ರೂಪಾಯಿ ಪಗಾರ ಇತ್ತು. 400 ರೂಪಾಯಿ ಅಂದ್ಕೊಳ್ಳಿ ನನಗೂ ಮನ್ಯಾಗ ಬಡ್ತಾನೆ ಸರ್ ತಂದೆ ತಾಯಿ ತಂಗಿ ನಮ್ಮ 2 ಹುಡುಗರ ಹಿಂಗೆಲ್ಲ ಜಂಜಾಟ ರೀ. ಆಸೆ ಮನುಷ್ಯಾಗ ರೀ ಕರೆ ಹೇಳ್ಬೇಕು ಅನ್ಸ. ಯಾಕಂದ್ರೆ ನೀವಂತ ದೇವ್ರ ಇದ್ದಂಗೆ ಇದ್ರಿ ಆಸೆಗೆ ಬಿದ್ದು ಈಗ ಕಲಾಕ್ಕೆ ಬಂದಿತ್ತೀನಿ ರೀ ನಾ. ಹಾಂ ಯಾಕಂದ್ರೆ ಮಾಡಿದ್ರಿ ಅದು 400 ರೂಪಾಯಿ ಕೊಟ್ಕೊಂಡು ನನಗಂತೂ ಇದು ಇಷ್ಟಲ್ಲ ಹೌದಲ್ಲ ಏನು ಮಾಡಿರಿ ಒಂದು ಇದಾಕೈತಿ ಬದುಕಿಗೆ ಆಸರೆ ಆಕೈತಿ ತಿಳ್ಕೊಂಡು ಸರ್ ಅವ್ರು ಕೂಡ ಹಂಗೆ ಮಾಡ್ಕೋತ ಹೋದೆ ಸರ. ಪುಣ್ಯಾತ್ಮ ಸರ್ ಇವರು ಮಾರುತಿ ಮಾಸ್ತರ್ ಅವರು ಒಳ್ಳೆಯ ಅಪ್ರತಿಮ ಕಲಾವಿದರು ರೀ. ಅದರ ಸಾವಿತ್ರಿ ಪಾತ್ರಕ್ಕೆ ಭಾಳ ಒಂದು ಜನಪ್ರಿಯರಾಗಿದ್ದರು ಸರ್. ಗೋಕಾಕನ ಕರದಂಟಿನಷ್ಟ ಸರ್ ಈ ಸತ್ಯವಾನ ಸಾವಿತ್ರಿ ಇದು ಬಯಲಾಟ ರೀ. ಪ್ರಸಿದ್ಧ ಗೋಕಾಕ್ ಮಿಲ್ನಾಗ ಅವರು ಕೆಲಸ ಮಾಡ್ತಾಯಿದ್ರು ಸರ್. ಗೋಕಾಕ್ ಮಿಲ್ನಾಗ ಕೆಲಸ ಮಾಡಿ ಸರ್ ಆಮೇಲೆ ಆಟ ಮಾಡಿ ಮತ್ತು ಗೋಕಾಕ್ ಮಿಲ್ಲಿಗೆ ಬಿಡ್ಬೇಕು ಅವ್ರನ್ನ. ಅಂದ್ರೆ ಇಷ್ಟು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ನಿಂಗಯ್ಯ ಅಜ್ಜಾರ್ದು ಅವ್ರದ್ದೊಂದು ಜನಪ್ರಿಯತೆನೇ ಬೇರೆ ರೀ. ಅವ್ರದ್ದೊಂದು ಹವಾನೇ ಬೇರೆ. ಅದನ್ನ ಮತ್ತು ನಿಜವನ್ ಶಿವಿಗೆ ಮಾತಾಡ್ತಾನೆ ಹೇಳ್ತಾನೆ ನಿಮಗೆ ಎಲ್ಲ ತಂಡಗಳ ಬಗ್ಗೆ ನಾನು ಮಾತಾಡ್ತಾನೆ ಅದನ್ನೇ ಕಾಯ್ಸಿ ಇಲ್ಲ ರೀ. ಅವ್ರದ್ದು ಒಂದು ಇದು ಬೇರೆ ರೀ. ಇವ್ರದ್ದು ಏನಕ್ಕೆ ಸರ್ ಭಕ್ತಿ ಪ್ರಧಾನ ರೀ. ಅದರಾಗ ಪತಿವ್ರತ ಧರ್ಮ ಸಾರೋದು ರೀ. ಹೆಣ್ಣು ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ಆಟ ರೀ ಸತ್ಯವಾನ ಸಾವಿತ್ರಿ. ನಮ್ಮ ಸಂಪ್ರದಾಯ ಅದ್ರಾಗ ಸಾವಿತ್ರಿ ಅಂದ ಕೂಡಲೇ ಸರ್ ಎಲ್ಲರಿಗೂ ಅಂತಾರೆ ರೀ ಭಕ್ತಿ ಭಾವ ರೀ. ಜೊತೆಗೆ ಏನೈತಂದ್ರೆ ಅವಾಗ 16 ವರ್ಷಕ್ಕೆ ಗಂಡ ಸಾಯ್ತ ಅನ್ನೋಕೂಲ್ರಿ ಅದು ಗೊತ್ತಿರ್ತೈತೆ ರೀ. ನಾರದ್ರು ಬಂದು ಹೇಳ್ತಾರೆ ನೋಡು ನೀ ಎಲ್ಲ ಲಗ್ನ ಮಾಡ್ಕೋಬೇಕಂದತಿ ಕರೆ ಆದ್ರೆ ಲಗ್ನವಾದ 1 ವರ್ಷಕ್ಕೆ ನಿನ್ನ ಗಂಡ ಸಾಯ್ತಾನು ಅಂದ ಕೂಡಲೇ ಇಲ್ಲ ಯಾಕೆಂದು ನಿಷ್ಠ ಹೇಳ್ತಾಳೆ. ಅವರಪ್ಪ ಹೇಳ್ತಾನೆ ಬ್ಯಾಡ ಬಿಡುವ ಮತ್ತೊಂದು ವರ ನೋಡ್ತಾನೆ ನೀನು ಮದುವೆ ಮಾಡಿಕೊಡ್ತೀನಿ ಮತ್ತು 1 ವರ್ಷಕ್ಕೆ ಸಾಯ್ತಾನಂದ್ರೆ ಮತ್ತು ಯಾರಿಗೆ ಇರಕತ್ತಿ ಹಾಗೆ ಮಾತು ಹೇಳ್ತಾಳೆ. ಅಪ್ಪ ಒಮ್ಮೆ ಮನಸ್ಸಿನಲ್ಲಿ ವರ್ಷದ ಪುರುಷನನ್ನು ಬಿಟ್ಟು ಅನ್ಯ ಪುರುಷನನ್ನು ನಾನು ಲಗ್ನವಾಗಲಾರೆ. ನಾನು ಲಗ್ನವಾದರೆ ಸತ್ಯವಾನನ್ನೇ ಲಗ್ನವಾಗತಕ್ಕವಳು, ಇಲ್ಲವಾದರೆ ನನ್ನ ಪ್ರಾಣ ನಿಗ್ತೀನಿ ಅಂದ ಕೂಡಲೇ ಬಿಡುವ. ಯಾಕಂದ್ರೆ ಮಗಳು ಒಟ್ಟು ಹೆಂಗಾರ ಬದುಕ್ರೆ ಸಾಕ ಮತ್ತು ಜೀವ ಕಳ್ಕೋತಂತಂದ್ರೆ ಹೆಣ್ಮಕ್ಳು ಸ್ವಲ್ಪ ಐತಿ. ಈಗ ಆ ಪಾತ್ರನ ಅದ್ಭುತವಾಗಿ ಮಾಡ್ತಿದ್ದಂಥವ್ರು ಯಾರು? ಆಗ ಇವರೇ ಸರ್ ಮಾರುತಿ ಮಾಸ್ತರ್ ತಟ್ಟಿಮನಿ ಅವ್ರ ಜೊತೆಗೆ ಸರ್ ಸತ್ಯವಾನ ಪಾತ್ರ ನಾನು ಮಾಡ್ತೀನಿ ರೀ. ಸತ್ಯವಾನ ಪಾತ್ರ ಏನ್ರಿ ಒಂದು ಭಾಳ ಹಂಗೆ ಇರ್ತಿಕಿಲ್ರಿ. ಆದರೂ ಅವ್ನು ನಾಯಕ ಪಾತ್ರ ಅಲ್ಲ. ಅದಷ್ಟು ಮಾಡಿ ನನಗೇನು ಸರ್ ಅದು ಅದ್ರ ಬಗ್ಗೆ ರುಚಿ ಇರಲಿಲ್ಲ ರೀ. ಸುಮ್ಮಟ್ಟು ಮಾಡ್ತಿದ್ರೆ ಮತ್ತು ಲೌಟ ಸಾಯಿಸ್ತಿದ್ರಿ ನಾವು. ಲೌಟ ಸತ್ಕೊಂಡು ಮಾಡ್ಕೊಂಬಿಟ್ಬಿಡೋದು ಮತ್ತು ಬೆಳಗ್ಗೆ ನಾವು ಡ್ಯೂಟಿ ಒಂದು ಹೋಗ್ಬೇಕು ಅದೊಂದು ನನಗೆ ಆವಾಗ ಕಲೆ ಬಗ್ಗೆ ಅಷ್ಟು ಇದಿರಲಿಲ್ಲ ರೀ. ಈ ಕಡೆ ಇದು ಮಾಡ್ಕೊಂಡು ಬೆಳಗ್ಗೆ ಡ್ಯೂಟಿಗೆ ಒಂದು ಹೋಗ್ಬೇಕಲ್ಲ ನಿಮ್ಮ ಜೊತೆಗೆ ಅವತ್ತಿನ ಜೊತೆಗಾರರು ಅದನ್ನು ಹೇಳ್ತಾನೆ ಸರ್. ನಿಜವಾಗಿ ಸರ್ ನಮ್ಮ ಬಾಳಪ್ಪ ಕದಮ್ ಅಂತೇಳಿ ಸರ್ ಅವರ ಮುಂಬ್ಯಾಳ ಮಾಡ್ತಿದ್ರಿ. ಹಿರಿಮನುಷ್ಯರಿ ಕಂಠ ಭಾಳ ಒಳ್ಳೆ ಕಂಠ ಐತ್ರಿ. ಅವರು ಮುಂಬ್ಯಾಳ ಮಾಡ್ತಾಯಿದ್ರಿ. ಹಾಗೇ ಸರ್ ಅಶ್ವಪತಿ ಮಹಾರಾಜ ಆಗ್ರಿ ನಮ್ಮ ಗುರುವಾರ ಪೇಟೆ ಒಳಗೆ ಬಸಪ್ಪ ಮಲ್ಲಪ್ಪ ಬಣ್ಣಿಶೆಟ್ಟಿ ಅಂತೇಳಿ ಸರ್ ಅವರು ಅಶ್ವಪತಿ ಮಹಾರಾಜನ ಮಾಡ್ತಾರೆ. ನಂತರ ಯಮರಾಜ ಎಂದು ಮಾಡ್ತಿದ್ರಿ. ನಂತರ ನಮ್ಮ ಸುಣಗಾರ ಓಣಿ ಒಳಗೆ ರೀ ನಮ್ಮ ಶಿವಪ್ಪ ಕೋಲ್ಕಾರ್ ಅಂತಂದ್ರಿ. ಅವರು ದುಮ್ಮತ್ಸಿನ ಮಹಾರಾಜ ಅಂತಂದ್ರಿ ಸತ್ಯವಾನನ ಅಪ್ಪನ ಪಾತ್ರ ಮಾಡ್ತಿದ್ರಿ. ನಂತರ ಬ್ರಹ್ಮದೇವನ ಪಾತ್ರನೂ ಮಾಡ್ತಾಯಿದ್ದಾರೆ ಸರ್. ಮತ್ತು ಸರ್ ಮುಮ್ಮಾಳಾಗಿ ಅಂತ ತಾಳ ಬರ್ಸೋರು ಇರ್ತಲ್ಲ ಆವಾಗ ನಮ್ಮ ಉದ್ದಪ್ಪ ಮದಿಹಳೆ ಅಂತೇಳಿ ಒಬ್ಬರು ಬರ್ತಿದ್ರಿ. ನಂತರ ನಮ್ಮ ಏರಪ್ಪ ಕಲ್ಲೊಳ್ಳಿ ತಿಳಿ ಮಾರಾಟಗಲಿ ಆಗ್ರಿ ಅವರು ಇರ್ತದ್ರಿ. ಹಾಗೆ ಸರ ಈ ಹಾರ್ಮೋನಿಯಂ ಮಾಸ್ತರ್ ಆಗಿ ನಿಮ್ಗೆ ಗೊತ್ತಿರ್ಬೇಕು ರೀ. ಇಲ್ಲಿ ನಮ್ಮ ಹೊಸಮನಿ ಬಿಂಶಿ ಅಂತೇಳಿ ಅವ್ರು ಶ್ರೀಕೃಷ್ಣ ಪಾರ್ಯಾತ್ ಮಾಡಿ ನೋಡ್ರಿ ಸಣ್ಣ ಹುಡುಗರ್ದು ಅವ್ರ ಪೆಟ್ಟಿಗೆ ಬರ್ತಾಯಿದ್ದಾರೆ ರೀ. ಹಾಂ ರೀ ಅವ್ರು ನೋಡಿ ಸರ್ ಅವ್ರಿ ಸುಮ್ಮನೆ ನೆನಪು ರೀ. ಯಾಕಂದ್ರೆ ನೀವು ಇದ್ರ ಬಗ್ಗೆ ಅದು ಮಾಡಿಕೊಂಡ್ರೆ ಅವ್ರ ನೆನಪುಗಳು ಬರ್ತಾವೆ ರೀ. ಆಮೇಲೆ ಕನಗಾನ ಒಬ್ರು ಯಮನಪ್ಪ ಅಂತ ಹೇಳಿ ಪಾಪ ಅವ್ರ ಹರಿಜನರ ಪೈಕಿ ರೀ. ಆದ್ರೆ ಒಳ್ಳೆಯ ಇದು ಮನುಷ್ಯ, ಸಾತ್ವಿಕ ಮನುಷ್ಯ ರೀ. ಅವನ ತಬಲಾ ರೀ ಹಿಂಗೆ ಡಗ್ಗ ಬಲಗದಿಗೆ ವಿಶೇಷವಾಗಿ ರೀ ತಬಲಾರಿ ಬಲಬದಿಗೆ ಇರ್ಬೇಕಾರೆ ಡಗ್ಗ ಎಡಬದಿಗೆ ಇರ್ಬೇಕು. ಅದೊಂದು ಸ್ವಲ್ಪ ಇದಕ್ಕೈತಿ ವಯಸ್ಸವರ್ ಸರ್
ಅವ್ರದ್ದು ಡಗ್ಗಾನ ಬಲಬದಿಗೆ ಮುಂದೆ ಟಬಲ ಎಡಬದಿಗೆ ಬಟ್ ರೂಢಿ ಐತೈತೆ ಒಂದು ಒಳ್ಳೆಯ ಇದರಲ್ಲಿ ಸರ ಅವ್ರು ಬರ್ತನಕ ಜನ ಇಷ್ಟು ಕೆಕ್ಕಿರೋದು ನೋಡ್ತಾ ಇದ್ದಾರೆ ಮತ್ತು ಆಹಾರಗಳು ಸುರಿಮಳೆ ಹಾಕಿದ್ದು ರೀ ಸುರಿಮಳೆ ಆಗ್ತಾಯಿದ್ದು ರೀ ಆಗ ಮನುಷ್ಯ 2 ರೂಪಾಯಿ 5 ರೂಪಾಯಿ ಅಂತಂದ್ರೆ ದೊಡ್ಡದ್ರಿ 10 ರೂಪಾಯಿ ಅಂದ್ರೆ ಭಾಳ ದೊಡ್ಡದು ಹಿಂಗಿದ್ದಾಗ ಸರ ಭಾಳ ಒಂದು ಒಂದು ಸತ್ಯವಾನ ಸಾವಿತ್ರಿ ಆಟ ರೀ ಹಿಂಗೆ ಆಟ ಎಷ್ಟು ವರ್ಷ ನಡೀತೀರಿ ಈಗ ಗಜಾನನ ಬೈಲಾಟ ಸಂಘ? ಸರ್ ನಾನು 1982ರಿಂದ ಸರ್ ನೋಡ್ರಿ ಸರ್ ಸುಮಾರು ಅದಕ್ಕಿಂತ ಪೂರ್ವದಲ್ಲಿ ಇರಲಿಲ್ಲ ಸರ್ ನಾವೇನು ಅವ್ರಿಗೇನು ಒಂದು ಆಟ ಆಡಿದ್ರಿ ಅವ್ರು ಎಮ್ಕನ್ಬಡಿಗೆ ಅವ್ರು ಬಿಟ್ಕೊಟ್ಟು ಹೋಗ್ಬಿಟ್ರಿ ಸತ್ಯವಾನ ಪಾತ್ರ ಮಾಡವ ಅಂದ್ಕೂಲ ಆವಾಗಿಂದ ನಾನು ಅದೇನು ಸರ್ ಸತ್ಯವಾನ ಪಾತ್ರ ಮಾಡ್ಕೋತ್ರಿ ಆ 82ರಿಂದ ಸುಮಾರು ನಮ್ಮ ಸರ್ಗೆ ಹಾರ್ಟ್ ಅಟ್ಯಾಕ್ ಆತ್ರಿ ಯಾರಿಗೆ ಮಾರುತಿ ಮಸ್ತ ತಟ್ಟಿ ಮನೆಯವರಿಗೆ ಹಳ್ಳಿಯವರಿಗೆ ನಾವು ಆಡಿದ್ದೆವು ಸರ್ ಮತ್ತು ಅವಾಗ ಆಕಾಶವಾಣಿಗಳಿಗೆ ಸೇರಿ ಧ್ವನಿ ಮುದ್ರಣ ಆಗ್ತಿದ್ದು ರೀ ಧ್ವನಿ ಮುದ್ರಣ ಆಗಿ ಆಗಾಗ ಬಿತ್ತರ ಮಾಡ್ತಾಯಿದ್ರು ಈಗ ಆದರೂ ಬಿತ್ತರ ಮಾಡ್ತಾರೆ ಸರ್ ಆದರೆ ಈಗ ರೆಕಾರ್ಡಿಂಗ್ ಅದು ಮಾಡಿದ್ರು ರೀ ಯಾಕಂದರೆ ಸರ್ಕಾರಕ್ಕೆ ಈಗ ಆರ್ಥಿಕ ಮುಗ್ಗಟ್ಟು ಒಂದು ಐತ್ರಲ್ಲ ಮೊದಲಿನಂಗೆ ಈಗ ಬಿಲ್ ಅದು ಬರೋಂಗಿಲ್ಲ ರೀ ಈಗ ಕೆಲವು ಪರಿವರ್ತನೆ ಹಾಕೋದು ಹೊಂಟೈತೆ ಸರ್ ಈ ಜಗದ ನೇಮ ತಿದ್ದಾಕಂತೂ ಆಗಲ್ಲ ರೀ ಆದ್ರೆ ಸರ್ ಆವಾಗ ಇವರೆಲ್ಲರೂ ಕೂಡಿಕೊಂಡ್ರು ರೀ ಈ ನಮ್ಮ ಗೋಕಾಕದೊಂದು ಹೆಸರನ್ನು ತಂದ್ರೆ ಸರ್ ಹೆಸರು ಯಾಕಂದ್ರೆ ಸತ್ಯವಾನ ಸಾವಿತ್ರಿ ಅಂದರೆ ಗೋಕಾಕದ್ದು ಅಂತೇಳಿ ಹಿಂಗೆ ರೀ ಈ ಆ ನಿಟ್ಟಿನಲ್ಲಿ ಸರ್ ನಮ್ಮ ಗಜಾನ ಬೈಲಾಟ ಸಂಘದ ಕಲಾವಿದರು ಸರ್ ಕೆಲವೊಂದು ಬದಲಾವಣೆ ಹಾಕೋತ ಹೋಗ್ಯಾಕೆ ಮನುಷ್ಯನ ಸೇರಿ ನೋಡಿರಿ ಕೆಲವು ಮಂದಿ ತಿರ್ಕೊಂಡ್ರಿ ಅದಕ್ಕೆ ಮತ್ತೊಬ್ಬರು ಸೇರ್ಪಡೆ ಮಾಡ್ಕೋತ ಹಿಂಗೆ ಮಾಡ್ಕೊ ಗೊತ್ತಿಲ್ಲ ಎಲ್ಲ ಇತಿಹಾಸ ಇದು ಸರ್ ಇತಿಹಾಸ ಸರ್ ಈಗ ಏನಾಯ್ತಂದು ಸರ್ ಈಗ ಅವರೆಲ್ಲ ಹೋದ್ರು ಸೇತ್ರಿ ಅವ್ರ ಹೆಸರು ಉಳಿದದು ಸರ ಆದರೂ ಏನಾಕೈತೆ ಸರ್ ಮನುಷ್ಯ ಸರ್ ಸತ್ತ ಎಮ್ಮೆಗೆ ಶೇರು ತುಪ್ಪ ಅನ್ನಂಗೆ ರೀ ಇದ್ದಾಗ ಅವ್ರಿಗೆ ಗೌರವ ಮನ್ನಣೆ ಸಿಗಬೇಕಾಗಿತ್ತು ಸರ್ ಯಾಕಂತಂದ್ರೆ ಸರ ಸತ್ತ ಮಂತ್ರ ನೀವೇನು ಮೂರ್ತಿ ಮಾಡಿರಿ ಬೇಕಾದ ಮಾಡಿರಿ ಆ ಮನುಷ್ಯನ ಹೋಗಿರ್ತಾರೆ ಇದ್ದಾಗ ನಾ ಹೌದಪ್ಪ ನೀವು ಮಾಡಿರಿ ಅಂತ ಅಂದಾಗ ಹಿಂಗೆ ಸರ್ ನಾವು ಒಂದು ನಮ್ಮ ಭಾವ ಸಂಗಮ ಅಂತ ಹೇಳಿದ್ರಿ ಅದರ ಮೂಲಕ ಪಾಟೀಲ್ ಪುಟ್ಟಪ್ಪನ ಅಲ್ಲಿ ಧಾರವಾಡದಾಗ ರೀ ವಿದ್ಯಾವರ್ತಕ ಸಂಘದಾಗ ರೀ ನಾವು ಒಂದು ಅರ್ಧ ತಾಸಿನ ಪ್ರದರ್ಶನ ಮಾಡಿದ್ರಿ ಯಾಕೆ ಇವ್ರು 75 ವರ್ಷ ಆದರೂ ಸಹಿತ ಸರ್ಕಾರದಿಂದ ಯಾವುದೊಂದು ಇದು ಸಿಗಲಿಲ್ಲ ರೀ ಅದಕ್ಕೆ ಪಾಟೀಲ್ ಪುಟ್ಟಪ್ಪನವ್ರಿಗೆ ಹೇಳಿದರು ಆಗ ನಾನು ಸತ್ಯವಾನ ಮಾತು ಮಾಡಿದರೆ ಅವ್ರು ಸಾವಿತ್ರಿ ಮಾಡಿದರು ಕರೆ ಇಷ್ಟೆಲ್ಲ ಮಾಡಿದ್ರು ಯಾಕೆ ಏನು ಮಾಡೋಕ್ಕೆ ಬರೋದು ಸರ್ ಯಾಕಂದ್ರೆ ಕಾಲಾಯ ತಸ್ಮೈ ನಮ್ಮ ಅನ್ನಂಗೆ ರೀ ನಿಮ್ಮನ್ನು ಗುರ್ತಾ ಹಿಡಿಯೋದು ಭಾಳ ದುಸ್ತರದ ರೀ ಸಮಾಜದೊಳಗೆ ರೀ ಸುಮ್ಮನೆ ರೀ ನಿಮ್ಮ ಸಂತೋಷಕ್ಕಾಗಿ ಮಾಡ್ಕೋತ ಹೋದ್ರೆ ನಡೀತೈತೆ ರೀ ಮತ್ತು ಅದು ಸಿಗ್ತೈತಿ ಅದು ಆಕ್ಕೈತಿ ನನಗೆ ಪ್ರಶಸ್ತಿ ಸಿಗ್ತೈತಿ ರೀ ಸರ್ಕಾರ ಗೌರವಿಸ್ತೈತಿ ಅನ್ನೋದು ಮಾತ್ರ ಸುಳ್ಳು ರೀ ಆಗ ಪಾಪ ಅವ್ರು ಹಂಗೆ ಹೋಗಿಬಿಟ್ರಿ ಹಂಗೆ ಸತ್ತು ಹೋಗಿಬಿಟ್ರಿ ಆದ್ರೆ ಕಲೆ ಮಾತ್ರ ಐತಿ ಅಮರದ ರೀ ಈಗ ನೋಡ್ರಿ ಅವ್ರು ಮಾಡಿದ್ದ ಆ ಕಲೆ ಅದ್ರ ನಿಮಿತ್ತ ಇವತ್ತು ನಮ್ಮ ಸ್ಟುಡಿಯೋದಾಗ ರೀ ಅವ್ರ ಬಗ್ಗೆ ಒಂದಿಷ್ಟು ಚಿಂತನೆಯಾರು ಮಾಡ್ತಾಯಿದ್ರಿ ಕೆಲವೊಂದು ಅವ್ರ ಕಲೆ ಬಗ್ಗೆ ಮೆಲುಕು ಹಾಕ್ತಾಯಿದ್ರು ಮತ್ತು ಹಿಂಗೆ ಎಷ್ಟೊಂದು ಕಲಾವಿದರು ಸರ್ ಮಾತಾಡೋಣ ಸರ್ ನಮ್ಮ ವಾಹಿನಿ ಒಂದು ಭಾಳ ಒಂದು ಒಳ್ಳೆಯ ಇದ್ದದ ರೀ ಇದರ ಪ್ರಕಾರ ನಿಮ್ಮ ಬೇರೆ ತಂಡಗಳು ಕುರಿತು ರೀ ಎಷ್ಟು ಮಾತಾಡಿದರೂ ಕಡಿಮೆ ಸರ್ ನಾವು ನಮ್ಮ ಡಾಕ್ಟರ್ ಸಿ.ಕೆ. ನಾವಲಿ ಸರ್ ಕುಡ್ಕೊಂಡು ಸರ್ ಸುಮಾರು ಒಂದು 84 ಹಳ್ಳಿ ತಿರುಗಾಡ್ರಿ ಸರ್ ಒಂದು ಇದನ್ನು ಬೆಳಗಾವಿ ಜಿಲ್ಲೆ ಜಾನಪದ ಕಲಾವಿದರು ಅಂತ ಒಂದು ಬುಕ್ಕನ್ನು ಮಾಡಿದ್ವಿ ಆದರೆ ಸರ್ ಈ ನಮ್ಮ ಸ್ಟುಡಿಯೋದಾಗ ಹಿಂದಿನ ದಾಖಲಾತಿಗಳಾಗಲಿ ರೀ ಫೋಟೋಗಳಾಗಲಿ ಆಗಿನ ಮಂದಿ ತೆಗಿಸಿಲ್ಲ ಸರ್ ಮಂದಿ ಹೌಶಿಲೆ ಒಟ್ಟು ಚಪ್ಪಾಳೆ ತಟ್ರಿ ಶಬ್ಬಾಸ್ ಚಲೋ ಮಾಡಿರಿ ಅಂತಂದ್ರೆ ಸಾಕು ಅಥವಾ ದೊಡ್ಡ ಪ್ರಶಸ್ತಿ ಇದ್ದಂಗೆ ಹಿಂಗೆ ಬಂತು ಸರ್ ಆದ್ಮೇಲೆ ಇಲ್ಲಿವರೆಗೆ ನೀವು ನೋಡಿದ್ರಿ ಚರ್ಚೆ ಮಾಡಿದ್ದೀವಿ ಮಾರುತಿ ತಟ್ಟಿಮಣಿಯವರ ಗಜಾನನ ಬೈಲಾಟ ಸಂಘದ ಕುರಿತಾಗೆ ಆವತ್ತಿನ ಸಂದರ್ಭಗಳ ಕುರಿತಾಗೆ ಎಲ್ಲ ನೋಡಿದ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಕಲಾಕಾರ ಬದುಕಿನ ಬಗ್ಗೆ ಅವರ ಅನಿಸಿಕೆ ಬಗ್ಗೆ ನಾಳೆಯ ಬಗ್ಗೆ ನಿನ್ನೆ 1 ಗಂಟೆಗಳ ಬಗ್ಗೆ ಎಲ್ಲ ನೆಲದ ಕಲಾಕಾರ ಬಗ್ಗೆ ಯಾವ ಕಾಲಕ್ಕೂ ಅತಂತ್ರ ಅನ್ನೋದು ಸ್ಪಷ್ಟ ಆಗ್ತಾ ಹೋಗ್ತದೆ ಇನ್ನೂ ಅಲ್ಲಿ ನಮಗೆ ಅನಿಸಿದ ಕೆಲವು ಮಾತುಗಳನ್ನ ಅವ್ರು ನಾವು ಕಂಡುಂಡ ಅನುಭವಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ರೆ ನಿಮ್ಮ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ 16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ಧಾರಾಮ ಸತ್ಯ ಕೈಗಳಲ್ಲಿ ವಂದನೆಗಳು.